ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಪ್ರಶ್ನೆ, ಮೇಡಮ್ ಕೈಮದ್ದು ಬಿದ್ದಾಗ ನಾವು ತುಂಬ ಸರಿ ಗಮನಿಸಿದ್ದೀವಿ, ದೇವಸ್ಥಾನಗಳಿಗೆ ಹೋಗೋದಕ್ಕೆ ಆಗೋದಿಲ್ಲ. ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಏನಾದರೂ ಒಂದು ಕಿರಿಕಿರಿ ಅಡೆತಡೆ ಬರ್ತಾನೆ ಇರುತ್ತೆ. ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ನೋಡಿ, ಕೈಮದ್ದು ಬಿದ್ದಾಗ ಏನೇನೆಲ್ಲ ಸಮಸ್ಯೆ ಆಗುತ್ತೆ ಅಂತೇಳಿ ಸುಮಾರು ವಿಡಿಯೋಗಳಲ್ಲೆಲ್ಲ ತಿಳಿಸಿದ್ದೀನಿ. ನೋಡಿ, ಈಗ ನೀವು ಪ್ರಶ್ನೆ ಕೇಳಿದಿರಲ್ಲ, ಅದೇ ಥರನೇ ಸೇಮ್ ಪ್ರಾಬ್ಲಮ್ಮು ಪ್ರತಿಯೊಬ್ಬರಿಗೂ ಕೂಡ ಆಗುತ್ತೆ. ಅದು ಯಾವಾಗ ಅಂತ ಅಂದರೆ, ನೀವೆಲ್ಲರೂ ದೇವಸ್ಥಾನಕ್ಕೆ ಹೋಗಿ ಏನಾದರೂ ಬಗೆಹರಿಸ್ಕೊಂಬಿಡ್ತೀರಾ, ಅಥವಾ ಏನೋ ಒಂದು ಒಳ್ಳೇದಾಗ್ಬಿಡುತ್ತೆ ಅಂತ ಹೇಳಿ ಅವ್ರೇನು ಮಾಡ್ತಾರೆ, ಆ ಒಂದು ಕಪ್ಪಿನಲ್ಲಿ ಯಂತ್ರ ಮಂತ್ರ ತಂತ್ರಗಳಿಂದ ಮಾಡಿದಂತಹ ಕೆಲವೊಂದು ಬೂದಿ ಇರುತ್ತೆ, ಅದನ್ನು ಸೇರಿಸಿ ಹಾಕಿರ್ತಾರಲ್ಲ. ಹಾಗಾಗಿ ನಿಮಗೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಡೆತಡೆ ಆಗುತ್ತೆ. ಕೆಲವು ಟೈಮಲ್ಲೆಲ್ಲ ಲೇಡೀಸ್ಗೆ ಏನಾಗುತ್ತೆ ಅಂದರೆ, ಇನ್ನೊಂದು 10 ದಿನ ಇದೆಯಪ್ಪ ಡೇಟು ಅಂತ ಅಂದಾಗ, ಇದಕ್ಕಿದ್ದಂಗೆ ನಾಳೆ ದೇವಸ್ಥಾನಕ್ಕೆ ಹೋಗಬೇಕು, ಯಾವುದೋ ಒಂದು ಊರಿಗೆ ಒಂದು ಒಳ್ಳೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಸಖತ್ ಪವರ್ಫುಲ್ ಇರ್ತಕ್ಕಂಥ ದೇವಸ್ಥಾನ, ನಮ್ಮ ಸಮಸ್ಯೆ ಏನಪ್ಪ ಬಗೆಹರಿದ್ಬಿಡ್ತು, ಎಲ್ಲ ಸರಿ ಹೋಯ್ತು ಅನ್ನೋವಂಥ ಸಮಯದಲ್ಲಿ ಇನ್ನೇನು ನೆಕ್ಸ್ಟ್ ಡೇ ನೀವು ದೇವಸ್ಥಾನಕ್ಕೆ ಅಂತೇಳಿ ಹೋಗಬೇಕು, ಹಿಂದಿನ ದಿವಸನೇ ಲೇಡೀಸ್ ಆಗಿದ್ರೆ ಡೇಟ್ ಆಗಿಬಿಡ್ತೀರಾ. ಇದು ಸುಮಾರು ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿದೆ. ಸುಮಾರು ಜನ ಕ್ಲೈಂಟ್ಸ್ ಹೇಳ್ತಾನೆ ಇರ್ತಾರೆ. ಮತ್ತು ಗಂಡು ಮಕ್ಳಿಗಾದ್ರೂ ಕೂಡ ಅಷ್ಟೇ, ಏನಾದರೂ ಒಂದು ವೇರಿಯೇಷನ್ ಆಗ್ತಾ ಇರುತ್ತೆ. ಏನೋ ಕೈ ಕಾಲು ಹೊಡ್ತಾ ಬರೋ ಅಂಥದ್ದು, ಹೊಟ್ಟೆನಲ್ಲಿ ಹಿಂಸೆ ಆದಂಗೆ, ಒಂಥರ ಬೆಂಕಿನಲ್ಲಿ ಹಿಟ್ಟಂಗೆ ಆಗುವಂಥದ್ದು, ಇನ್ನೇನು ಹೊರಟು ನಿಂತಿರ್ತಾರೆ, ಇಲ್ಲ ಅವರೇ ಜಗಳ ಸ್ಟಾರ್ಟ್ ಮಾಡಿಬಿಡ್ತಾರೆ, ಇಲ್ಲ ಬೇರೆಯವರಾದರೂ ನಿಮ್ಮ ಹತ್ರ ಜಗಳ ಆಡ್ತಾರೆ, ಏನೋ ಒಂಥರ ಮನಸ್ತಾಪ ಆಗುವಂಥದ್ದು, ಈ ಥರ ಸಮಸ್ಯೆ ಆಗುತ್ತೆ. ಹಂಗೂ ಏನೋ ಒಂದು ಅದೃಷ್ಟದಿಂದ ನೀವೇನಾದ್ರು ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳಿ ಹೊರಟ್ರೂ ಕೂಡ ದೇವಸ್ಥಾನದೊಳಗಡೆ ನೀವು ಎಂಟ್ರಿ ಆಗ್ತಿದ್ದಂಗೆ ಈ ಒಂದು ಆತ್ಮ ಸಂಚಾರ ಆಗ್ತಾ ಇರುತ್ತಲ್ಲ, ಮದ್ದಿಡಿಯ ಮುಖಾಂತರವಾಗಿ ಆಗಿರೋ ಅಂಥದ್ದು ಅದೇನು ಮಾಡುತ್ತೆ, ಹೊರಗಡೆ ಬಂದ್ಬಿಡುತ್ತೆ. ದೇವಸ್ಥಾನದಿಂದ ಹೊರಗಡೆ ಬಂದಿದ್ದ ಆದಮೇಲೆ ನೀವು ಒಳಗಡೆ ಹೋದಾಗ ತುಂಬ ನಾರ್ಮಲ್ ಆಗ್ತೀರಾ. ನಾರ್ಮಲ್ ಆಗೋದು ಎಷ್ಟು ದಿವಸ, ಒಂದು 3-4 ದಿವಸ, ಮ್ಯಾಕ್ಸಿಮಮ್ ಅಂದರೆ ಒಂದು 5 ದಿವಸ ಅಂತ ತಿಳ್ಕೊಳ್ಳಿ. ಒಂದು 5 ದಿವಸ ನಾರ್ಮಲ್ ಇರ್ತೀರ, ಆಮೇಲೆ ಅದು ನಿಮ್ಮ ಹಿಂದೆನೇ ಸುತ್ತಾ ಇರುತ್ತೆ, ಮತ್ತೆ ನಿಮ್ಮ ಎನರ್ಜಿನಲ್ಲಿ ಬಂದು ಸೇರಿಕೊಳ್ಳುತ್ತೆ, ಮತ್ತೆ ಯಥಾ ಪ್ರಕಾರ ನಿಮಗೆ ಶುರು ಆಗ್ತಾ ಹೋಗುತ್ತೆ. ಈ ಥರ ಸಮಸ್ಯೆ ಸುಮಾರು ಕ್ಲೈಂಟ್ಸ್ ಎಲ್ಲ ಹೇಳಿದ್ದಾರೆ. ಅದು ಈ ಥರ ಸಮಸ್ಯೆಯನ್ನು ಕೊಡುತ್ತೆ. ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗೋದಿಲ್ಲ, ಅಲ್ಲೇನಾದರೂ ಒಂದು ಒಳ್ಳೆ ಎನರ್ಜಿ ತೊಗೊಳ್ತಾರೆ, ಅವ್ರ ಟೈಮ್ ಏನಾದ್ರು ಚೆನ್ನಾಗಿದ್ದು ಒಳ್ಳೆ ಎನರ್ಜಿ ಏನಾದರೂ ಪಾಸ್ ಆಗಿ ಅವರ ಒಂದು ಎನರ್ಜಿನಲ್ಲಿ ಸಖತ್ತು ಒಳ್ಳೆ ಎನರ್ಜಿ ಬಂದು ಮತ್ತು ಈ ಒಂದು ಕೆಟ್ಟ ಎನರ್ಜಿಗೆ ಹೋಗ್ಬಿಟ್ರೆ ಅಂತೇಳಿ ಅದು ಕೆಲವೊಂದು ಇರುತ್ತೆ ವಿದ್ಯೆ, ಅದನ್ನೆಲ್ಲ ಪ್ರಯೋಗವನ್ನು ಮಾಡಿರ್ತಾರೆ. ಈ ಕೆಲವು ಟೈಮಲ್ಲೆಲ್ಲ ಬಂದು ಹೇಳ್ತಾ ಇರ್ತೀರಲ್ವ, ದೇವಸ್ಥಾನಕ್ಕೆ ಹೋದ್ರೂ ಕೂಡ ನಮಗೆ ಒಳ್ಳೆಯದೇ ಆಗ್ತಾಯಿಲ್ಲ, ಬರೀ ಹೀಗೆ ಆಗ್ತಿದೆ ಅಂತೇಳಿ, ಅದು ಈ ಥರ ಕಾಟ ಕೊಡ್ತಾ ಇರುತ್ತೆ, ಅದ್ರ ಚೇಷ್ಟೆಯನ್ನು ಶುರು ಮಾಡಿರುತ್ತೆ. ಸೊ ಹಾಗಾಗಿ ನಿಮಗೆ ಏನೂ ಕೂಡ ಅಲ್ಲಿ ಒಳ್ಳೆಯದನ್ನು ಪಡ್ಕೊಳ್ಳೋದಕ್ಕೆ ಆಗ್ತಾ ಇರೋದಿಲ್ಲ. ಮತ್ತು ಇನ್ನೂ ಕೆಲವು ಜನಗಳೆಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ, ಸೀದಾ ಹೀಗೆ ಬರ್ತಾರೆ. ಅದು ಎನರ್ಜಿ ಹೇಗೆ ತೊಗೋಬೇಕು, ನಮ್ಮ ಹೌರದಲ್ಲೆಲ್ಲ ಹೇಗೆ ಕೂರಿಸ್ಕೋಬೇಕು ಅಂತೇಳಿ ಗೊತ್ತಿಲ್ಲ. ಇನ್ನು ಬರುವಂತಹ ಕೆಲವೊಂದು ವಿಡಿಯೋಗಳಲ್ಲೆಲ್ಲ ನಾನು ತಿಳಿಸ್ಕೊಡ್ತೀನಿ, ದೇವಸ್ಥಾನಗಳಿಗೆಲ್ಲ ಹೋದಾಗ ಹೆಂಗೆ ಎನರ್ಜಿ ತೊಗೋಬೇಕು ನಾವು, ಅದು ಎನರ್ಜಿ ನಮ್ಮ ದೇಹದಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ, ಅದನ್ನೇ ಹೇಗೆ ಕೂರಿಸ್ಕೋಬೇಕು ಅಂತೇಳಿ ನಾನು ನೆಕ್ಸ್ಟು ಬರುವಂಥ ವಿಡಿಯೋಗಳಲ್ಲೆಲ್ಲ ನಾನು ತಿಳಿಸ್ಕೊಡ್ತೀನಿ. ಈಗ ಇವತ್ತಿನ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ದೀನಿ. ದೇವಸ್ಥಾನಕ್ಕೆ ಹೋದಾಗ ಯಾಕೆ ಇಷ್ಟು ಅಡೆತಡೆ ಆಗುತ್ತೆ ಮತ್ತು ಯಾಕೆ ಹುಷಾರಾಗಲ್ಲ ಕೈಮದ್ದಿನಿಂದ ಅಂತೇಳಿ, ಅದು ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇರುತ್ತೆ, ಕಣ್ಣಿಗೆ ಕಾಣದಂತಹ ಒಂದು ಕೈ ಕೆಲಸ ಮಾಡ್ತಾ ಇರುತ್ತೆ. ಅಷ್ಟು ಅದ್ರ ಚೇಷ್ಟೆಯನ್ನು ಶುರು ಮಾಡಿದಾಗ ನಿಮಗೆ ಹೇಗಾಗುತ್ತೆ ಅಂದರೆ, ಅಯ್ಯೋ ಜೀವ ಯಾಕಪ್ಪ ಇದೆ ಅಂಥೇಳಿ ಅಷ್ಟು ನಿಮ್ಮ ಮೈಂಡೇ ಹಾಳಾಗೋಗ್ಬಿಡುತ್ತೆ. ಇದೇನು ಏನು ಮಾಡಿದ್ರೂ ಸರಿ ಹೋಗ್ತಿಲ್ಲಲ್ಲ, ಯಾಕೀಗ ಆಗಿದೆ ಅಂತೇಳಿ, ಎಲ್ಲಿ ಹೋದರೂ ಬಗೆಹರಿತಾ ಇಲ್ವಲ್ಲ, ಏನಂತ ಪಾಪ ಕರ್ಮ ಮಾಡಿಬಿಟ್ಟಿದ್ದೀನಿ, ಈ ಥರ ಎಲ್ಲ ನೀವು ಅಂದ್ಕೊಳ್ಳೋ ಅಂಥದ್ದು ಸಹಜನೇ. ಬಟ್ ಇದಕ್ಕೆಲ್ಲ ಕೆಲವೊಂದೊಂದು ಮೆಥಡ್ ಇದೆ, ಅದೇ ಮೆಥಡ್ ಪ್ರಕಾರವಾಗಿ ಹೋದರೆ ಮಾತ್ರ ಆ ಸಮಸ್ಯೆ ಬಗೆಹರಿಯುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.